ಅಲ್ಲಿ ಡ್ರಿಂಕ್ಸ್ ಮಾಡಿದಾರೆ, ಅಲ್ಲಿ ನನಗೆ ಹಾಕೊಟ್ಟವ್ರೆ, ನಾನು ಕುಡ್ದಿದೀನಿ. ಸೊ ನಾನು ಕುಡ್ದ್ಬಿಟ್ಟು ಅಲ್ಲಿ ಆತರ ಏನಾಗಿದೆ ಮುಂದಕ್ಕೆ ಅಂತ ನನಗೆ ಗೊತ್ತಿಲ್ಲ. ಬಿಯರ್ ಅರ್ಧ ಕುಡಿದ್ರೆ ಟೈಟ್ ಆಗ್ತಾರೆ, ಅದು ಒಂದ್ ಬಿಯರ್ ಕುಡಿದ್ರೆ ಇನ್ನೇನ್ ಆಗ್ತಾರೆ. ಅವ್ಳು ಇರೋ ಐಟಿಗೆ ಮತ್ತೆ ಏಟ್ಗೆ ಅದು ತಡಕಳಕ್ ಶಕ್ತಿ ಇಲ್ಲ. ಅವಳೇ ಕುಡಿ, ನಾವು ಅರ್ಧ ಹಾಕೊಂಡು ಒಂದೇ ಗ್ಲಾಸ್ ಹಾಕೊಂಡು ಅವಳೇ ಕುಡಿದಿರೋ ಅನ್ನೋದ್ರಲ್ಲಿ ಇನ್ನೂ ಕುಡಿತಾಳೆ ಇಟ್ಕೊಂಡು. ನಾವು ಬಾಟಲ್ ಸಲ ಇಕ್ಕಿದ್ರೆ ಇಟ್ಕೊಂಡು ಕುಡಿತಾಳೆ. ಗೋಲ್ಡ್ ದರ್ಶು ನನಗೆ ಫ್ರೆಂಡ್ ಆಗೇ ಇದ್ರು. 2024 ಇಂದಾನು ಫ್ರೆಂಡ್ ಆಗೇ ಇದ್ರು. ಇವಾಗ ನಾನು ಅವ್ರಿಗೂ ನಂಗೂ ಯಾವ ಟೆಚ್ಚಲ್ಲೂ ಇಲ್ಲ. ಸೊ ಅವರು ನನ್ನ ಎಲ್ಲೋ ಕರ್ಕೊಂಡ್ ಹೋಗ್ಬಿಟ್ಟು ಡ್ರಿಂಕ್ಸ್ ಅಲ್ಲಿ ಅದೇನೋ ಮಿಕ್ಸ್ ಮಾಡಿಕೊಟ್ಟು ನನ್ಗೆ ಆತರ ಮಾಡಿದ್ದಾರೆ ಅಂತ ಹೇಳಿ ನ್ಯೂಸ್ ಕಡೆ ಬಂತಿದೆ. ನನಗೂ ಅದು ಅನ್ಸ್ತಾ ಇದೆ ವೈಯಕ್ತಿಕವಾಗಿ ಆಗಿದೆ ನನ್ನ ಲೈಫ್ ಅಲ್ಲಿ ಅಂತ. ಬಟ್ ಇಲ್ಲಿ ಮುತ್ತುಗೆ ನಾವ್ ಟ್ರಿಪ್ ಹೋಗಿದ್ದು, ಅದು ಅಲ್ಲಿ ಏನ್ ನಡೀತಿದೆ ಅಂತ ಮುತ್ತುಗ್ ಗೊತ್ತಿದ್ದಿಲ್ಲ. ಮುತ್ತುಗ್ ಯಾರು ಹೇಳಿರೋದು ಗೋಲ್ಡ್ ದರ್ಶನ್ ಇವರಿಬ್ರು ಒಂದ್ ಪ್ಲಾನ್ ಏನ್ ಮಾಡ್ಕೊಂಡು ನನ್ ಲೈಫ್ ನ ಹಾಳ್ ಮಾಡಿದ್ದಾರೆ. ಸೊ ಇವ್ ನನ್ ಲೈಫ್ ನ ಹಾಳ್ ಮಾಡಾಕ ಅವ್ರು ಸುಮ್ನೆ ಫ್ರೆಂಡು ಅಂತ ಬಂದ್ಮೇಲೆ ನಿಯತ್ತಾಗಿ ಇಲ್ದಿರಾ ಎಲ್ಲಾನು ಆ ಕಡೆ ಇದ್ ಮಾಡಿದಾರೆ ಅವರು. ಇವನು ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಮೋಸ ಮಾಡಿದಾನೆ. ಎಲ್ಲಾ ಕಡೆ ಹೇಳ್ಕೊಂತಿರ್ಗವ್ನು ನಾನ್ ಪ್ರೀತಿ ಮಾಡ್ತಾ ಇಲ್ಲ, ದುಡ್ಡುಗೋಸ್ಕರ ಅವನ ಜೊತೆ ಇದ್ದೆ, ನೇಮ್ಗೋಸ್ಕರ ಇದ್ದೆ, ನಾನು ಹಂಗೆ ಹಿಂಗೆ ಅಂತೆಲ್ಲ ತಿರುಗಿದಾನೆ. ಸೊ ಅವನು ನನ್ನ ಒಳ್ಗಲ್ ಲ್ಯಾಂಗ್ವೇಜ್ ಅಲ್ಲಿ ಪಬ್ಲಿಕ್ ಅಲ್ಲಿ ನನ್ನ ಹರಾಸ್ಮೆಂಟ್ ಮಾಡಿದಾನೆ. ಅದು ನ್ಯೂಡ್ ವಿಡಿಯೋ ಇದೆ, ಅದು ಇದೆ, ಇದು ಇದೆ, ಅದು ಇದೆ, ಇದಿದೆ ಅಂತ. ಸೊ ನನ್ಗೆ ಅದರಿಂದ ನನಗೆ ಮತ್ತೆ ಇನ್ನೊಂದು ಇಲ್ಲಿ ಬ್ಯಾಂಗ್ಳೂರ್ ಕರ್ಕೊಂಡ್ ಬಂದಾಗ ನಾನು ಇವ್ರ ಜೊತೆ ಎಲ್ಲ ಇದ್ರು. ಸೊ ಇವ್ರ ಜೊತೆ ಅಲ್ಲೇ ಇರುವ ವ್ಯಕ್ತಿ ನನ್ಗೂ ಇವ್ರಿಗೂ ಲೈಕ್ ಸಂಬಂಧ ಇದೆ, ಅಫೇರ್ಸ್ ಇದೆ, ನಾ ಇಬ್ರು ಲವ್ ಮಾಡ್ತಾ ಇದೀವಿ ಹಾಗೆ ಹೀಗೆ ಅಂತ ಸ್ಪ್ರೆಡ್ ಮಾಡಿದಾರೆ. ಇವ್ರ ಮನೇಲೆ ಇದ್ದು ಇವ್ರ ಜೊತೆನೆ ಇದ್ದು ಪಾಪ ಫ್ರೆಂಡ್ ಆಗಿ ಇವ್ರ ಕರ್ತವ್ಯ ಏನಿದೆ ಅಷ್ಟೆಲ್ಲ ಮಾಡುತ್ತೆ. ಸ್ವಂತ ಟ್ಯಾಲೆಂಟ್ ಏನಿಲ್ಲ ನನ್ನ ಹತ್ರ. ಟ್ಯಾಲೆಂಟ್ ಏನಂದ್ರೆ ಇನ್ನೊಬ್ರನ್ನ ಪ್ರೀತಿ ಮಾಡ್ತೀನಿ, ಸಿಕ್ಸಿಕ್ ಹುಡ್ಗಿರು ಅವ್ರ ಜೊತೆ ಎಲ್ಲ ಆಟ ಆಡ್ಕೊಂಡು ಇದ್ದ. ಇವಾಗ ಆಮೇಲೆ ಹುಡ್ಗಿರೆಲ್ಲ ಬಿಟ್ಟು ಹೋದ್ರು ಅನ್ಸುತ್ತೆ. ಯಾರ ಹುಡ್ಗಿರ್ ಸವಾಸ ಮಾಡಲ್ಲ, ಬರೀ ಹುಡುಗರು ಸವಾಸ. ಹುಡುಗಿರ್ ಸವಾಸ ಇಲ್ಲ, ಯಾಕೆ ಬರೀ ಹುಡುಗರು ಸವಾಸ? ಗೇ ಅಲ್ವಾ ಅದಕ್ಕೆ. ನಿನ್ ಸರ್ಟಿಫಿಕೇಟ್ ಕೊಟ್ಟೇ ಬಿಟ್ಟಿದ್ಯಾ ಅವನ್ಗೆ? ಗೇ ಅಂತಾನೆ ಕೊಟ್ಬಿಟ್ಟಿದೀನಿ. ಯಾಕೆ ಹೇಳಿದ್ರು ನಾನೇ ಅಬ್ಸರ್ವ್ ಮಾಡಿದೀನಲ್ವಾ. 24 hours ಬರೀ ಹುಡುಗರು. ನನ್ನ ಹತ್ರ ಟೈಮ್ ಸ್ಪೆಂಡ್ ಮಾಡ್ತೀರಾ, ನನ್ನ ಹತ್ರ ಮಾತೇ ಆಡ್ತಿದ್ದಿಲ್ಲ. ಬರೀ ಹುಡುಗರೇ ಕಾಲು, ಬರೀ ಇಲ್ದಿರೋದೆಲ್ಲ ಮಾತಾಡ್ತಿದ್ದೆ. ಹುಡುಗರಲ್ಲಿ ಯಾರವ್ರಮ್ಮ ಅವನ ಜೊತೆ ಜಾಸ್ತಿ ಕ್ಲೋಸ್? ಇವಾಗ ಇದೆಯಲ್ಲ ಗೋಲ್ಡ್ ದರ್ಶು, ಅವನು ಗೇನೆ. ಅವನು ಯಾವ್ದೋ ಮಂಗಳಮುಖಿ ಮನೆಗ್ ಹೋಗ್ಬಿಟ್ಟು ಏನೋ 1000 ರೂಪಾಯಿ ಕೊಟ್ಟು ಬಂದವನಂತೆ. ನೋಡುಪ್ಪ, ನೀನು ಲವ್ ಅಲ್ಲಿ ಬಿಡುವಕ್ಕಿಂತ ಮುಂಚೆ ನಿನ್ ಜೀವನದಲ್ಲಿ ಏನಾಯ್ತು ಅದೆಲ್ಲ ನನಗ್ ಬೇಕಾಗಿಲ್ಲ, ಆಯ್ತಾ? ಇವಾಗ ನನ್ ಜೀವನ ಏನಾಯ್ತು ಅದೆಲ್ಲ ಬೇಕಾಗಿಲ್ಲ. ನಾನು ನಿನ್ ಜೊತೆ, ನೀನ್ ನನ್ ಲವ್ ಮಾಡ್ದೆ ಸರಿ, ನಾನ್ ನಿನ್ ಲವ್ ಮಾಡ್ದೆ ಸರಿ. ನೀನ್ ನನ್ನ ಹತ್ರ ದುಡ್ಡಿಸ್ಕೊಂಡಿದ್ಯಾ, ಆ ದುಡ್ಡು ಕೊಡು ಅಂತ ಅಷ್ಟೇ ಕೇಳ್ತಾ ಇದೀನಿ, ಇನ್ನೇನು ಇಲ್ಲ. ನೀನ್ ಅದು ಬಿಡ್ತೀನಿ ಇದು ಬಿಡ್ತೀನಿ ಅಂತೆಲ್ಲ ಬೆದರಿಕೆ ಹಾಕಿದ್ರೆ ನಮ್ಮ ಮನೇಲಿ 2 ಜೀವ ಹೋಗುತ್ತೆ. ಒಂದು ನಮ್ ತಾಯಿದಾಗುತ್ತೆ, ಒಂದು ನಂದಾಗುತ್ತೆ. ಒಂದು ಯೋಚನೆ ಮಾಡು ಆಯ್ತಾ. ಒಂದ್ ಹೆಣ್ಮಗುನ ಇಷ್ಟೆಲ್ಲ ಹೊಟ್ಟೆ ಉರಿಸ್ಬಾರ್ದು, ಇದು ಒಳ್ಳೇದಾಗೋದಿಲ್ಲ ನಿನಗೆ, ಇದು ಶೋಭಿತ ಅಲ್ಲ. ಯೋಚನೆ ಮಾಡು. ನನ್ನ ಐಡಿ ಕೂಡ ಬ್ಲಾಕ್ ಹಾಕಿದೀನಿ, ನಿನ್ನ ಐಡಿ ಕೂಡ. ನಿಜವಾಗಿ ಹೇಳ್ತಿದೀನಿ, ನನ್ ದುಡ್ಡು ಕೊಡಕ್ ಆಗುತ್ತೆ ಅಂದ್ರೆ ದುಡ್ಡು ಕೊಡು, ಇಲ್ಲ ಅಂದ್ರೆ ಸುಮ್ನೆ ಇರು ಆಯ್ತಾ. ನನ್ ಜೀವನ ಮತ್ತೆ ಡ್ಯಾಮೇಜ್ ಮಾಡ್ಬೇಡ ಆಯ್ತಾ. ನಿನಗೆ ಹೇಳ್ತೀನಿ, ಮತ್ತೆ ಡ್ಯಾಮೇಜ್ ಮಾಡ್ಬೇಡ. ನಾನು ನಿನ್ನಂಗೆ ಒಂದ್ ಜೀವ, ಅರ್ಥ ಮಾಡ್ಕೋ. ನಿನಗೆ ಹೆಂಗೆ ನಿನ್ ಫ್ಯಾಮಿಲಿ ಇಂಪಾರ್ಟೆಂಟ್, ನನಗೂ ಹಂಗೆ ನನ್ ತಾಯಿ ಇಂಪಾರ್ಟೆಂಟ್. ತಾಯಿನೇ ಬಿಟ್ಟು ನಿನಗೋಸ್ಕರ ಜೀವ ಬೀಳಕ್ಕಾಗಲ್ಲ, ಅರ್ಥ ಮಾಡ್ಕೊಂಡ್ ನಡಿ. ದಯವಿಟ್ಟು ಮನವಿ ಜನರೇ, ಎಲ್ಲ ಟ್ರೋಲರ್ಸ್ ಹೇಳ್ತಾ ಇದೀನಿ, ದಯವಿಟ್ಟು ನನಗೊಂತ ಚಿತ್ರ ಹಿಂಸೆ ಆಗ್ತಿದೆ, ದಯವಿಟ್ಟು ನನ್ನ ಇದರಿಂದ ಮುಕ್ತಿಗೊಳಿಸಿ. ನನಗೆ ನನ್ ಮನ್ಸು ಬೀಚ್ ಅಲ್ಲ, ಡಸ್ಟ್ಬಿನ್ ಅಲ್ಲ. ಇನ್ನೊಬ್ರ ಮೇಲೆ ಮನ್ಸು ಹಾಕೊಂಡ್ ಹೋಗಕ್ಕೆ, ಒಬ್ರ ಮೇಲೆ ಮನ್ಸಾಗಿದೆ ಅಂದ್ರೆ ಒಬ್ರಿಗೆ ಲೈಫ್ ಕೊಡ್ಬೇಕು, ಇಲ್ಲ ಅಂದ್ರೆ ಬಿಟ್ಬಿಡ್ಬೇಕು. ನಂದೇನು ಅಂದ್ರೆ ನನ್ ಮದ್ವೆನೂ ಆಗಲ್ಲ. ಇವಾಗ ಬಂದಂಗ ಆಗ್ತಾ ಇದೆ, ಬಿಟ್ಬಿಡ್ರಪ್ಪ ನಮ್ಮನ್ನ. ಇಲ್ಲ ಅಂದ್ರೆ ಅವನಾಗೆ ಚಿಚ್ಚಿ ಬಿಡ್ತೀನಿ, ಓಕೆನಾ? ನೀನ್ ನನಗ್ ಬೇಕಾಗಿರ್ದೆ, ಇಲ್ಲ ನಾನು ಸತ್ತೋಗ್ತೀನಿ. ನೋಡು ಹಿಂಗೆ ಎಳ್ಕೊಂಡ್ಬಿಡ್ತೀನಿ, ನೋಡು ಹಿಂಗೆ ಎಳ್ಕೊಂಡ್ಬಿಡ್ತೀನಿ. ನೋಡು ಹೆಂಗೈತೆ, ಚೂಪಗೈತಿದು. ನೀನು ಹೂ ಅನ್ನು ಕಿಪ್ಪಿ, ನಿನಗೋಸ್ಕರ ನಾನು ಪ್ರಾಣ ತ್ಯಾಗ ಮಾಡಕ್ಕೂ ರೆಡಿ ಇರ್ತೀನಿ. ಆದ್ರೆ ಆ ಕಪ್ಪೆ ನನ್ನ ಮಗ ಹಂಗಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ.